ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ. ಇದೀಗ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ನಡೆದಿದ್ದಂತಹ ಎಸ್ಎಸ್ಎಲ್ಸಿ ಪರೀಕ್ಷೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯಲ್ಲಿ ಮೌಲ್ಯಮಾಪನ ಮಂಡಳಿಯ ಕಚೇರಿಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ಕುರಿತಂತೆ ಮಾತಾಡ್ತಾ ಇದ್ದಾರೆ. ಕಳೆದ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿತ್ತು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ. ನಾನು ಹೋದ್ಸತಿ ನಾವೆಲ್ಲ ಸ್ಟ್ರಿಕ್ಟ್ ಮಾಡಿದಾಗ ಇವಾಗ ಸುಮ್ಮನೆ ಒಂದು ಉದಾಹರಣೆ, ಇಡೀ ರಾಜ್ಯದಲ್ಲಿ ಇಬ್ಬರೇ, ಒಬ್ಬರು 625ಗೆ 625 ಲಾಸ್ಟ್ ಟೈಮ್ ಒಬ್ಬರೇ ತೊಗೊಂಡ್ರು, ತಮಗೆ ಗೊತ್ತಿದೆ. ಅದಾದಮೇಲೆ ರಿವ್ಯಾಲ್ಯೂಯೇಷನ್ ಹಾಕಿ ಇನ್ನೊಬ್ಬರು ಪ್ರೈವೇಟ್ ಶಾಲೆಯಿಂದ 600, ಒಂದು ಸರ್ಕಾರಿ ಶಾಲೆ ಒಂದು ಪ್ರೈವೇಟ್ ಶಾಲೆ. ಈ ಸತಿ ಅದು ಕೂಡ ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲದೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ನಾನು ನೇರವಾಗಿ ಥಿಂಕ್ ವಿಲ್ ಗೋ ಫಾರ್ ಇದಕ್ಕೆ ಹೋಗ್ಬಿಡ. ಈ ಸತಿ ನಾನು ಫೈನಲ್ ಹೇಳೋಕ್ಕಿಂತ ಮುಂಚೆ ಈ ಸತಿ ಒರಿಜಿನಲ್ ರಿಸಲ್ಟಿಗೆ ಏನು 53% ಹೋದ ಸತಿ ಇತ್ತು, ಈ ಸತಿಗೆ ಇಂಪ್ರೂವ್ಮೆಂಟು 8% ಇಂಪ್ರೂವ್ಮೆಂಟ್ ಆಗಿದೆ ಟೋಟಲ್ ರಿಸಲ್ಟಲ್ಲಿ. ಅಂದರೆ ಇದು ಓವರ್ ಅಲ್ಲ, ಇದು ನಾವು ಒಂದು ನಿಮಿಷ ನಾನು ಬೇಸಿಕ್ ಹೇಳ್ತೀನಿ. ಪರ್ಸೆಂಟೇಜ್ ಹೇಳೋಕ್ಕಿಂತ ಮುಂಚೆ ನಾನು ಇದನ್ನು ಮುಗಿಸಿದ ತಕ್ಷಣ ನಾನು ಇದು 2 ಶೀಟ್ ನಾನು ಹೇಳಬೇಕಾಗ್ತದೆ. ಇದು ಮುಗಿಸಿದ ತಕ್ಷಣ ನಾನು ನಿಮಗೆ ಕೊಡ್ತೇನೆ. ಇಲ್ಲಾಂದ್ರೆ ಏನಾಗ್ತದೆ, ಜಾಸ್ತಿ ಬೇಡ, 8% ಹೋದ್ಸತಿ ಇಂಪ್ರೂವ್ಮೆಂಟ್ ಮಾಡಿರೋತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಶೇಕಡವಾರು ಓಕೆ, ವಿಲ್ ಗಿವ್ ಇಟ್ ಆಫ್ ಟು ದೆಮ್, ನೋ ಪ್ರಾಬ್ಲಮ್. ಇದನ್ನೇ ಕೊಟ್ಬಿಡಿ. ಅಲ್ಲ 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 ಈ ಸತಿಗೆ ಒಂದು ನಿಮಿಷ ನೋಡಿ, ಅದೇ ನಾವು ಹೋದ ತಕ್ಷಣ ನಮಗೆ ಬಂದೆ. ಓಕೆ, ಒಂದೇ ಒಂದು ಸಿಂಪಲ್. 2024-25 ರಿಸಲ್ಟ್ ಈ ಸತಿ 66%, 66.14% ರೆಗ್ಯುಲರ್ ಫ್ರೆಶರ್ ಸ್ಟೂಡೆಂಟ್, ಎಲ್ಲ ಸ್ಟೂಡೆಂಟ್ ಸೇರಿ 62.34. ಓಕೆನಾ? ನಿಮ್ಮ ಹತ್ರ ಬಂದಿದೆ ನೋಡಿ. This is what you didn't want. ಈಗ ನೆಕ್ಸ್ಟ್ ಏನಂದ್ರೆ ಮೋಸ್ಟ್ಲಿ ಕ್ವಶನ್ ತಗೊಳಕ್ಕೆ ರೆಡಿ ಎಷ್ಟು ಆಕ್ಟಿಂಗ್ ಮಾಡಿಸ್ತಾರೆ. ನಾನು ಒಂದೇ ಸೈಡ್ ನೋಡೋಕ್ಕಾಗೋದು. ಓಕೆ, ಸ್ಟಾರ್ಟ್ ಮಾಡೋಣ. ನಾನಿನ್ನೂ ಏನೇನೋ ಹೇಳ್ಕೋಬೇಕಂತ ಇದ್ದರೆ ನೀವು ಎಷ್ಟು ಫಾಸ್ಟಾಗಿ ಪ್ರಶ್ನೆ ಕೇಳ್ತೀರೋ ಗೊತ್ತಿಲ್ಲ ನನಗೆ. ಆಯಿತು, ನೋ ಪ್ರಾಬ್ಲಮ್. ಅಲ್ಲ, ಐ ವಾಂಟ್ ಟು ಶೇರ್ ಫ್ಯೂ ಥಿಂಗ್ಸ್. ಸೊ 66.14% ಫ್ರೆಷರ್ಸ್ದು ಎಲ್ಲದೂ ಸೇರಿ, ಅಂದರೆ ಎಲ್ಲ ರೆಗ್ಯುಲರು, ಒಟ್ಟಾರೆ ಪ್ರೈವೇಟ್ ಇರ್ಬೋದು, ರಿಪೀಟರ್ಸ್ ಇರ್ಬೋದು, ಮತ್ತು ಫೇಲ್ಡ್ ಆಗಿರೋರು ಮತ್ತು ಫಸ್ಟ್ ಏನು ತಗೊಳ್ತಾರೆ ಅವ್ರದ್ದೆಲ್ಲ ಸೇರಿದರೆ 62.34% ಈ ಸತಿ ಪರ್ಸೆಂಟೇಜು ಇದಾಗಿರ್ತಕ್ಕಂಥದ್ದು. ಬೇರೆ
ವಿಚಾರಗಳೆಲ್ಲ ನಿಮಗೆ ಗೊತ್ತಿದೆ. ಕೆಲವು ವಿಚಾರನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಬೇಕಾಗುತ್ತೆ ಇದಕ್ಕೆ, ಆಮೇಲೆ ಪ್ರಶ್ನೆಗಳನ್ನು ತಗೊಳ್ತೀನಿ. ಹೋದ ಸತಿ ದಯವಿಟ್ಟು ನೀವೆಲ್ಲ ಓದೋದು ಸ್ಟಾರ್ಟ್ ಮಾಡಿದ್ರಿ, ಕ್ಲಾಸಲ್ಲಿ ಕೂತ್ಕೊಂಡು ಸ್ವಲ್ಪ ಇದು ಇಂಪಾರ್ಟೆಂಟ್. PDF ಯಾರಿಗಾರು ಹಾಕಿ ಈಗ ಹಾಕ್ತೀವಿ. ಇವಾಗ ಅಲ್ಲೂ ಅನಲೈಸ್ ಮಾಡೋಕ್ಕೆ ಈಸಿ ಆಗಿದೆ. ದಯವಿಟ್ಟು ಮೈಕ್ ಬೇಡವಾ? ಓಕೆ, ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. 8% ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಶೇಕಡವಾರು 60ಕ್ಕಿಂತ ಪರ್ಸೆಂಟೇಜು, ಅಂದರೆ ಈ ವರ್ಷ ಪಾಸ್ ಆಗಿರೋರಲ್ಲಿ 60% ಮೇಲೆ ಇರೋರು ಹೋದ ಸತಿ ಎಷ್ಟಿದ್ರು ನೀವು ಅದನ್ನು ಕೊಡಲಿಲ್ಲ ನೋಡಿ, ಎಲ್ಲಿದೆ? ಐ ಟೋಲ್ಡ್ ಹೌದು, ಬಟ್ ನಾನು ಹೇಳಿದೆ ಅದನ್ನ ಲಾಸ್ಟ್ ಟೈಮ್ ಎಷ್ಟಿತ್ತು. ಈ ಸತಿ 75%, ಅಂದರೆ ಲಾಸ್ಟ್ ಟೈಮ್ ಮೋಸ್ಟ್ಲಿ 62% ಅನಿಸುತ್ತೆ. 60% ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸಾಗಿರೋರಲ್ಲಿ 75% ಮಕ್ಕಳು 60% ಮೇಲೆ ಪಾಸಾಗಿದ್ದಾರೆ. ಅದನ್ನು ಭಾಳ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೋದ ಸತಿ ಇಬ್ಬರೇ 625 ತಗೊಂಡಿದ್ರು. ಅಂದರೆ ನಾನು ಎಲ್ಲೋ ಲಾಸ್ಟ್ ಟೈಮ್ ಕಾಪಿ ಹೊಡೆದು ಪಾಸ್ ಆದರೂ ಅದೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ದಟ್ ಇಸ್ ದ ರೀಸನ್ ವಿ ವಾಟ್ ಇನ್ ಪರೀಕ್ಷೆನ ವೆಬ್ಕಾಸ್ಟಿಂಗಲ್ಲಿ ಮಾಡಬೇಕಂತ. ಈ ಸತಿ 22 ಜನರು ತಗೊಂಡಿದ್ದಾರೆ. 22 ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 2 ಶಾಲೆಯಲ್ಲಿ ಮಾಡಿದ್ದಾರೆ. ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಉರ್ದು ಸರ್ಕಾರಿ ಶಾಲೆ. 2 ಶಾಲೆಯಲ್ಲಿ 625ಗೆ 625 ತಗೊಂಡಿದ್ದಾರೆ. ಆ ಥರ ಏನಾದ್ರು ಇದ್ದರೆ ಕಿಶೋರ್ ಅವರೇ ನನಗೆ ಆ ಲೆಟ್ರ್ ಇದನ್ನು ಕೊಡ್ತಾ ಇರಬೇಕಾಗತ್ತೆ. ಆಮೇಲೆ ಶಾಲೆ ಪರೀಕ್ಷೆ ಮೌಲ್ಯಮಾಪನ ಇದ್ದದ್ದು ಹಾಂ, ಈಗ ಮತ್ತೆ ರಿವ್ಯಾಲ್ಯೂಯೇಷನಿಗೆ ಅವ್ರಿಗೆ ಈಸಿ ಆಗಲಿ ಅಂತ, ಯಾಕೆಂದರೆ ನಾವೆಲ್ಲ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮು ಕೂಡ ನಿಮಗೆಲ್ಲ ನಾನು ಹೇಳ್ತೀನಿ, ಇವಾಗ ಅನೌನ್ಸ್ ಮಾಡ್ತೀನಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ, ಆನ್ಲೈನಲ್ಲೇ ಒಂದು ಆ್ಯಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ನಾವು. ಅದರೊಳಗೇ ಅವರು ಆನ್ಲೈನಾಗಿ ಅವರು ರಿವ್ಯಾಲ್ಯೂಯೇಷನಿಗೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಈ ಸತಿ, ಯಾಕೆಂದರೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡಿದ್ವಿ. ಅದ್ರ ಜೊತೆಗೆ ಇದು ಭಾಳ ಮುಖ್ಯ, ದಯವಿಟ್ಟು ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಸುಮ್ಮನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸುಮಾರಷ್ಟು ನಾವು ಚರ್ಚೆ ಮಾಡಿದ್ವಿ ಇಂಪ್ರೂವ್ಮೆಂಟಿಗೆ. ಹೋದ ಸತಿ 36,000 ಮಕ್ಕಳು ತೊಗೊಂಡಿದ್ರು ಇಂಪ್ರೂವ್ಮೆಂಟಿಗೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ. ಈ ಸತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿರೋದ್ರಿಂದ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಮತ್ತೆ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆಯಲ್ಲ, ದಿಸ್ ಹ್ಯಾಸ್ ರಿಯಲಿ ಹೆಲ್ಪ್ ಚಿಲ್ಡ್ರನ್ಸ್. ನಾನು ಮೊನ್ನೆ ಕುಮಟಾಗೆ ಹೋಗಿದ್ದೆ. ಕುಮಟಾದಲ್ಲಿ ಒಂದು ಮಗು 99% ತೊಗೊಂಡಿದ್ದೆ 2 ಸಬ್ಜೆಕ್ಟಲ್ಲಿ. ಅವರು ಮತ್ತೆ ಎಕ್ಸಾಮ್ ತೊಗೊಂಡಿದ್ದಾರೆ. ನಾನು ಕೇಳಿದೆ ಯಾಕಮ್ಮ ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಿ ನನಗೆ 100 ಬರಬೇಕಾಗಿತ್ತು, ಅದಕ್ಕೆ ನಾನು ಎಕ್ಸಾಮ್ ತೊಗೊಂಡು 100 ತೊಗೊಳ್ತಾ ಇದ್ದೀವಿ. ಅಂದರೆ ಸೇಮ್ ಇಯರ್ ಅದೇ ಮಕ್ಕಳು ತೊಗೊಳ್ತಾರೆ ಅಂತ ಹೇಳಿದರೆ, ಇದು ಎಕ್ಸಾಮಿಗೆ 79,000 ಮಕ್ಕಳು ತೊಗೊಂಡಿದ್ದಾರೆ. ಪ್ಲಸ್ ಹೋದ ಸತಿ ತಮಗೆ ಗೊತ್ತು ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ, ಯಾಕೆಂದರೆ ನಾನು ಯಾರನ್ನೂ ಫೇಲ್ಡ್ ಅಂತ ಹೇಳೋದಿಲ್ಲ. ಥರ್ಡ್ ಎಕ್ಸಾಮ್ ಆಗೋವರೆಗೂ ಕೂಡ ಯಾರು ಇನ್ನೂ ಪಾಸ್ ಆಗಿಲ್ಲ ಅವರಿಗೆ ಮತ್ತೆ ಅವರಿಗೆ ಎಕ್ಸಾಮ್ ತಗೊಳ್ಳಿಕ್ಕೆ ಏನು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಹೇಳಿದ್ವಿ, ಶೇಕಡವಾರು ಆಲ್ಮೋಸ್ಟ್ 92% ಎಲ್ಲರೂ ಕೂಡ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಯಾಕೆಂದರೆ ಫೀಸು ಕೂಡ ಲಾಸ್ಟ್ ಟೈಮ್ ನಾವು ಬೇಡ, ಯಾಕೆಂದರೆ ಫೇಲ್ ಆಗೋರು ಯಾರು ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿರ್ತದೆ, ಆರ್ಥಿಕವಾಗಿ ತೊಂದರೆ ಇರ್ತದೆ. ಆರ್ಥಿಕವಾಗಿ ಕಲಿಕೆಯಲ್ಲಿ ಅವ್ರ ಮನೆಯೂ ನೋಡ್ಕೊಳ್ಬೇಕು, ಪ್ಲಸ್ ಅವರು ಕಲಿಕೆಯನ್ನು ಮಾಡೋದ್ರಿಂದ ಅವ್ರಿಗೆ ಕಷ್ಟ ಆಗೋದ್ರಿಂದ ಕುಡಿಯೋಕ್ಕೆ ಬಾಟಲ್ ನೀರು ಕೊಡಿ. ಸೊ ಅದನ್ನು ಕೂಡ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ದರೆ, ಎನ್ರೋಲ್ಮೆಂಟ್ ಫಾರ್ ನಾಟ್ ಎಟ್ ಪಾಸ್ಟ್ ಫಾರ್ ಸೆಕೆಂಡ್ ಇಯರ್ ಪಿ ಯು ಸಿ ಇಸ್ ಅಬೌಟ್ 90 to 93%. ಅದನ್ನು ನಾವು SSLCಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟು ಅದು ಹೇಳೋಕ್ಕಿಂತ ಮುಂಚೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು, ಸೆಕೆಂಡ್ ಎಕ್ಸಾಮು SSLC 26/5/2025ಕ್ಕೆ ಅಲ್ಲಿಂದ 2/6/25ವರೆಗೂ ತಗೊಳ್ತಾ ಇದ್ದೀವಿ. ಅಂದರೆ ಈ ತಿಂಗಳು ಮೇ 26ರಿಂದ ಜೂನ್ 2ನೇ ತಾರೀಕುವರೆಗೂ SSLC 2ನೇ ಎಕ್ಸಾಮ್ ತಗೊಳ್ತಾ ಇದ್ದೀವಿ. SSLC 3ನೇ ಎಕ್ಸಾಮು ಕೂಡ ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ
ಜೂನ್ 23ರಿಂದ ಜೂನ್ 30ನೇ ತಾರೀಕುವರೆಗೂ ಥರ್ಡ್ ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಮಕ್ಕಳು ಕಾಲೇಜಿಗೆ, ಹೈಯರ್ ಕಾಲೇಜಿಗೆ ಹೋಗ್ಬೋದು, ಇಲ್ಲ ಬೇರೆ ಬೇರೆ ಕಾಲೇಜಿಗೆ, ಅವ್ರು ಏನೇನೋ ಆಸೆ ಇರುತ್ತೆ. ಅನಿವಾರ್ಯದಿಂದ ಅವ್ರಿಗೆ ಹುಷಾರಿಲ್ಲೋ, ಇಲ್ಲ ಅವತ್ತು ಏನೋ ದೇ ಹ್ಯಾಡ್ ಎ ಬ್ಯಾಡ್ ಡೇ, ಇಲ್ಲಾಂದರೆ ಎಕ್ಸಾಮ್ ಚೆನ್ನಾಗಿ ಬರೆಯೋಕ್ಕಾಗಲಿಲ್ಲವೋ, ಅದು ಕಾರಣ ಬೇರೆ. ಆದರೆ ಅವರಿಗೆ ಅವಕಾಶಗಳು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವಾಗಲೂ ನಾನು ಹೇಳ್ತಾ ಇದ್ದೆ, ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು. ಈಗ ಲಾಂಗ್ ಜಂಪ್ ಮಾಡ್ತೀರಾ, ಫಸ್ಟ್ ಅಟೆಂಪ್ಟಿಗೆ ಕಳಿಸೋದಿಲ್ಲ, ಸೆಕೆಂಡ್ ಥರ್ಡ್, ಆ್ಯಂಡ್ ಮೋಸ್ಟ್ ಆಫ್ ದ ಮೆಡಲ್ಸ್ ಆರ್ ಒನ್ ಬೈ ಸೆಕೆಂಡ್ ಆ್ಯಂಡ್ ಥರ್ಡ್. ಅವ್ರ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ. ಅದೇ ವರ್ಷ ಅದೇ ಮಕ್ಕಳು ಅದೇ ಶಾಲೆಯಲ್ಲಿ ಇಲ್ಲ ಅದೇ ಇದರೊಳಗೆ ಓದಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ತಕ್ಕಂಥದ್ದು ಬೇಕಾದಷ್ಟು ಮಾಡಿರೋದ್ರಿಂದ ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ನು ಕೂಡ ನಾವು ಅವರಿಗೆ ಆಪ್ಷನ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಕ್ಸಾಮ್ನ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಅವರಿಗೆ ಸೆಕೆಂಡ್ ಆ್ಯಂಡ್ ಎಕ್ಸಾಮ್ ಆಪ್ಷನ್ ತೊಗೊಂಡು, ಇನ್ನೂ ಯಾರು ಪಾಸ್ ಆಗದೇ ಇರೋರು ಅದನ್ನು ಅವಕಾಶಗಳನ್ನು ತಗೊಳ್ಳೋದಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇಲ್ಲೂ ಕೂಡ ಸ್ವಲ್ಪ ನಮಗೆ ಬಜೆಟ್ಟು ಹೈ ಆಗ್ತದೆ, ಆದರೂ ಕೂಡ ಈ ವರ್ಷಕ್ಕೆ ಮಾತ್ರ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನೆಕ್ಸ್ಟ್ ಇಯರ್ಗೆ ನಾನು ಬಜೆಟ್ದು ನಾನು ಆರ್ಥಿಕ ಇಲಾಖೆಯಿಂದ ತಗೊಂಡೇ ಮಾಡಬೇಕಾಗ್ತದೆ. ಆದರೆ ಈ ಸತಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ, ಮತ್ತೆ ಪಾಸ್ ಆಗಲಿಕ್ಕೆ ಅವಕಾಶಗಳನ್ನು, ಪಾಸ್ ಆಗದೇ ಇರೋರು ಮಾತ್ರ, ಇಂಪ್ರೂವ್ಮೆಂಟಿಗೆ ಆಗಲ್ಲ, ಅದಕ್ಕೆ ಸಪ್ರೇಟ್ ಕ್ಯಾಟಗರಿ. ಯಾರ್ಯಾರು ಪಾಸ್ ಆಗದೇ ಇರೋರು, ಅದು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳು, ಅವರಿಗೆ ಹೆಲ್ಪ್ ಆಗಬೇಕಂತಲೇ ನಮ್ಮ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಸಾಯಂಕಾಲ ಅವ್ರ ಜೊತೆಗೆ ಎಲ್ಲ ಕೂಡ ಅಪ್ಡೇಟ್ ಮಾಡಿದೆ. ಯಾಕೆಂದರೆ ಹೋದ ಸತಿ ಸ್ವಲ್ಪ ಕಟುವಾಗಿ ಅವರು ಕೂಡ ನಮಗೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದರು, ನೀವೆಲ್ಲ ಈ ಥರ ಮಾಡೋದು ತಪ್ಪಾಗ್ತದೆ ಅಂಥೇಳಿ, ನೀವು ಡಿಪಾರ್ಟ್ಮೆಂಟ್ನ ಸರಿ ಮಾಡ್ಕೊಳ್ಳಿ, ಗ್ರೇಸ್ ಕೊಡ್ತಕ್ಕಂಥದ್ದು ತಪ್ಪು ಅಂತೇಳಿ ಅದನ್ನ ಚರ್ಚೆ ಎಲ್ಲ ಆಗಿದೆ, ಅದು ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ನೀವು ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳಿ, ಅವ್ರಿಗೆ ಹೆಲ್ಪ್ ಏನೇನು ಮಾಡಬೇಕು ಎಲ್ಲ ಮಾಡಿ, ಆದರೆ ಗ್ರೇಸ್ ಕೊಡ್ತಕ್ಕಂಥ ಸಂಪ್ರದಾಯನ ಬಿಡಬೇಕಂತ. ಮಾಡ್ರೇಟ್ ಗ್ರೇಸ್ ಅಂತ ಇರ್ತದೆ. ಲಾಸ್ಟ್ ಟೈಮ್ PUCಗೆ SSLCಗೆ ಏನಿರುತ್ತೆ ಅದು ಜನರಲ್ ಆಗಿರುತ್ತೆ. ಈ 2 ಸಬ್ಜೆಕ್ಟು ಮಾರ್ಜಿನಲ್ 5 ಇದ್ದಾಗ ಅದು ಅದ್ರ ಬಗ್ಗೆ ಬೇಕಾದ್ರೆ ಡೀಟೇಲ್ಸ್ ಬೇಕಾದ್ರೆ ಆನ್ಲೈನಲ್ಲಿ ಸಿಗುತ್ತೆ, ನಾನು ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಈ ಸತಿಗೆ ಸಾಕಷ್ಟು ಬಂದಮೇಲೆ ನಮಗೆಲ್ಲ ಮೀಟಿಂಗ್ ತೊಗೊಂಡು, ಇಲಾಖೆಯಲ್ಲಿ ಮೀಟಿಂಗ್ಸ್ ತೊಗೊಂಡು, ನೀವು ಕಲಿಕೆಗೆ ಇನ್ ಕ್ಲಾಸ್ ರೂಮ್ ಕಲಿಕೆ ಅಂದರೆ ಕ್ಲಾಸ್ ರೂಮ್ ಒಳಗಡೆ ಕಲಿಕೆಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗುತ್ತೆ. ಅದು ಸ್ವಲ್ಪ ಕೊರತೆ ಇತ್ತು, ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಜಾನ್ವರಿ ಫಸ್ಟ್ ವೀಕ್ ಒಳಗೆ ಎಲ್ಲ ಕ್ಲಾಸಸ್ ಮುಗಿಸಿದ್ವಿ. ಅದಾದಮೇಲೆ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೇಸ್ ಮಾಡ್ತಕ್ಕಂಥ ರೀತಿ ಇರಲಿ, ಎಲ್ಲದೂ ಕೂಡ CO ಮಟ್ಟದಿಂದನೂ ಕೂಡ ಹೋಗಿ ಅದನ್ನು ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅಟ್ಲೀಸ್ಟ್ ಒಂದು 6-7 ರೆಗ್ಯುಲರಾಗಿ ಡಿಪಾರ್ಟ್ಮೆಂಟಿಂದ VCಯಲ್ಲಿ ಎಲ್ಲ ಮತ್ತು ಮೀಟಿಂಗ್ಸು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಇಬ್ಬರು ಕೂಡ ನಮಗೆ ಗುಲ್ಬರ್ಗ ಡಿವಿಷನ್ ಕಮಿಷನರು ಇದ್ದಾರೆ, ನಮ್ಮ ಧಾರವಾಡ ಭಾಗದ ಕಮಿಷನರು ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ವಿ, ಏನೇನು ಕ್ಲಾಸ್ಗಳನ್ನ, ಯಾಕೆಂದರೆ ಕೊರತೆ ಏನು ಅಂಥೇಳಿ ನಮಗೆ ಗೊತ್ತಿತ್ತು, ಅದನ್ನು ಮಕ್ಕಳಿಗೆ ಸಹಕಾರ ಆಗಬೇಕು ಅಂತಕ್ಕಂಥದ್ದು ರೀತಿಯಲ್ಲಿ ಮಾಡಿ ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳೋದಾಗಲಿ, ಸಬ್ಜೆಕ್ಟ್ ವೈಸ್ ತೊಗೊಳ್ಳೋದಾಗಲಿ. ಒಬ್ಬರು ಮಕ್ಕಳಿಗೆ ಏನಾಗುತ್ತೆ, 80% ಇರೋರು 90%, ಈಗ 60% ತೊಗೊಳ್ತಾರೆ, ಅವ್ರಿಗೇನಾದ್ರು 75-80% ತೊಗೊಳ್ಬೇಕಂದ್ರೆ ಆ ಮಕ್ಕಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅದನ್ನು ಕೂಡ ಕ್ಲಾಸಸ್ ತೊಗೊಂಡಿದ್ದಾರೆ.
ಮತ್ತು ಯಾರು ಪಾಸ್ ಆಗದೆ ಇವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋರಿಗೆ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ಕೂಡ ಸ್ಪೆಷಲ್ ರೆಮಿಡಿಯಲ್ ಕ್ಲಾಸಸ್ ಅಂತೇಳಿ ತೊಗೊಂಡು ಒಂದು ಹಂತಕ್ಕೆ ತೊಗೊಂಡಿದ್ದಾರೆ. ನಾವು ಸ್ವಲ್ಪ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಿಗೇನೋ ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತಲ್ಲ, ಅಕ್ಟೋಬರಿಗೆ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು ಇದನ್ನು. ಆದರೆ ಈ ವರ್ಷ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೇನೇನು ಅವರು ಹೇಳಿದರು ಕಲಿಕೆಗೆ ಮಾತ್ರ, ಇನ್ ಕ್ಲಾಸ್ ರೂಮ್ ಕಲಿಕೆಗೆ ಒತ್ತನ್ನು ಕೊಡಿ ಅಂಥೇಳಿ, ಅದ್ರ ಬಗ್ಗೆ ನಾನು ಸಾಕಷ್ಟು ನಿಮಗೆ ಲಾಸ್ಟ್ ಟೈಮು ಗಣಿತ ಗಣಕ ಅಂಥೇಳಿ ನಮ್ಮ ಸ್ವರ್ಗದಲ್ಲೇ ನನ್ನ ಕಾನ್ಸ್ಟಿಟ್ಯೂನ್ಸಲ್ಲೇ ಒಂದು ಟ್ರಯಲ್ ಮಾಡಿದ್ವಿ. ಮಕ್ಕಳಿಗೆ ಫೋನಲ್ಲಿ ಮಾತಾಡಿ ಮ್ಯಾಥ್ಸ್ ಬಗ್ಗೆ ರಿವ್ಯೂ ಮಾಡೋದನ್ನ, ಅದು ಸಕ್ಸಸ್ ಆಯಿತು. ಅದರಿಂದ ನಮಗೆ ರಿಸಲ್ಟ್ಸು ಕೂಡ ಚೆನ್ನಾಗಿ ಬಂತು. ಆ ನಿಟ್ಟಿನ ಮೇಲೆ ಅಕ್ರಾಸ್ ದ ಸ್ಟೇಟು ನಾವೀಗಾಗಲೇ ಬಜೆಟಲ್ಲೇ ಅನೌನ್ಸ್ ಮಾಡಿದ್ದೀವಿ. ಸೊ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಇರ್ಬೋದು, 6ರಿಂದ 8 ಇರ್ಬೋದು, 9ರಿಂದ 10ವರೆಗೂ ಕೂಡ ಅವರವರಿಗೆ ಅವಶ್ಯಕತೆ ಇರತಕ್ಕಂಥ ಸಾಕಷ್ಟು ಬಜೆಟಲ್ಲಿ ಇರೋದ್ರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಕಲಿಕಾ ಚೆಲುಮೆ ಅಂತ ಹೇಳಿ ಮಾಡಿದ್ದೀವಿ, ಮತ್ತು ಅದೇ ರೀತಿ ಗಣಕ ಮಾಡಿದ್ದೀವಿ. ಓದು ಕರ್ನಾಟಕ, ಮರುಸಿಂಚನ, ಕಲಿಕಾ ದೀಪ AI ಬೇಸ್ಡ್, ಅದು ಅವರಿಗೆ ಇಂಗ್ಲೀಷು ಮತ್ತು ಕನ್ನಡ ಭಾಷೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ 4,000 ಶಾಲೆಗಳಲ್ಲಿ ಇದೆಲ್ಲ ಬಜೆಟ್ ಅನೌನ್ಸ್ಮೆಂಟ್. ಅಂದರೆ ಇದು ಮಾಡಿದಾಗ ಮಾತ್ರ ಮತ್ತೆ ನಾವು ಇಂಪ್ರೂವ್ಮೆಂಟ್ ತೋರಿಸೋದಕ್ಕೆ ಮಕ್ಕಳಿಗೆ ಕಲಿಕೆಗೆ ಸಾಧ್ಯ ಆಗ್ತದೆ. ಸೊ ವಿ ಹ್ಯಾವ್ ಕಾನ್ಸಂಟ್ರೇಟೆಡ್ ಈ ವರ್ಷ ಇನ್ ಕ್ಲಾಸ್ ರೂಮ್ ಕಲಿಕೆಗೆ ಒತ್ತು ಜಾಸ್ತಿ ಕೊಟ್ಟಿದ್ದೀವಿ. ಯಾಕೆಂದರೆ ಫಸ್ಟ್ ಅವ್ರನ್ನ ಮೇಯ್ನಾಗಿ ತರಬೇಕು. ಆಮೇಲೆ ಇನ್ನೊಂದು ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ನನ್ನ ಮನವಿ. ಈಗ LKG UKGನೂ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಬಜೆಟಲ್ಲೂ ಕೂಡ 5,000 ಅಲ್ಲ, 5,000 ಶಾಲೆಗಳಲ್ಲಿ ನಾವು LKG UKG ಇವರೆಲ್ಲರೂ ಕೂಡ 10ನೇ ಕ್ಲಾಸಿಗೆ ಬರೋದಕ್ಕೆ 10 ವರ್ಷ ಆಗ್ತದೆ, 10-11 ವರ್ಷ ಆಗುತ್ತೆ. ಬಟ್ ಅಷ್ಟರೊಳಗೆ ಈಗ ಮಧ್ಯ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದವ್ರನ್ನ ಅವರಿಗೂ ಕೂಡ ಮೇನ್ ಸ್ಟ್ರೀಮ್ ತರತಕ್ಕಂಥ ಯೋಜನೆಗಳನ್ನು ನಮ್ಮ ಇಲಾಖೆಯಿಂದ ಅವ್ರಿಗೆ ಯಾವ ರೀತಿ ಸಹಕಾರ. ಯಾಕೆಂದರೆ ಸ್ವಲ್ಪ ಓದೋದಲ್ಲಿ ನೀವೇ ಕೂಡ ಬರೆದಿದ್ದೀರಿ ಎಷ್ಟೊಂದು ಸತಿ, ಏನಂತ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು 30% ಓದೋದಕ್ಕೆ ಬರೋಲ್ಲ, ಬರೆಯೋದಕ್ಕೆ ಬರೋಲ್ಲ ಅಂಥೇಳಿ ತೊಂದರೆಗಳಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆ ಥರ ಇಲಾಖೆ ಇದೆ. ಅವ್ರನ್ನೂ ಕೂಡ ಅದೇ ಕ್ಲಾಸ್ ರೂಮಲ್ಲಿದ್ದು ಅವ್ರು ಮೇನ್ ಸ್ಟ್ರೀಮಿಗೆ ಯಾವ ರೀತಿ ಫಾಸ್ಟಾಗಿ ತರ್ಬೋದು ಅಂಥೇಳಿ ಸ್ಪೆಷಲ್ಲಾಗಿ ಐಡೆಂಟಿಫೈ ಮಾಡಿ ಅವರಿಗೆ ಕ್ಲಾಸಸ್ನ ಮತ್ತು ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಟೀಚಿಂಗ್ನ ವಿತ್ ಸ್ಪೆಷಲ್ ಟೀಚರ್ಸ್ನು ಕೂಡ ತೊಗೊಂಡು ಯಾವ ರೀತಿ ಮಾಡಬೇಕು ಅಂಥೇಳಿ. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದೆ, KPS ಶಾಲೆಗಳನ್ನು ಮಾಡ್ತಾಯಿದ್ವಿ. ಇದ್ರ ಜೊತೆಗೆ KPS ಶಾಲೆಗಳು ಕೂಡ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿದ್ದೀವಿ. ನಮ್ಮ DACRTಯಿಂದನೂ ಕೂಡ ನಾವು ಡಿಫ್ರೆಂಟಾಗಿ SSLCವರೆಗೂ ಕಲಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಮಾಡಬೇಕಂತ ಸಮ್ ಸ್ಟುಡಿಯೋಸು, ಆನ್ಲೈನ್ ಕ್ಲಾಸಸ್ಸು, ಆನ್ಲೈನ್ ವೀಡಿಯೋಸು ಅವರಿಗೆ ಕಲಿಕೆ. ಯಾಕೆಂದರೆ ಮಕ್ಕಳಿಗೆ ಏನಾಗಿದೆ, ನೀವು ಮೊಬೈಲ್ ಯೂಸ್ ಮಾಡಬೇಡಿ ಅನ್ನೋ ಒಂದು ಕಡೆಗೆ ಹೇಳಿದರೆ, ಆದರೆ ಮೊಬೈಲಲ್ಲಿ ಕಲಿಕೆಯನ್ನು ಯಾವ ರೀತಿ ತರಬೇಕು ಅಂತ ಕೂಡ ನಮ್ಮದು ಏನು ಸ್ವಲ್ಪ ಈ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿನೂ ಕೂಡ ಉಪಯೋಗ ಮಾಡಿಕೊಂಡು ಬೆಸ್ಟ್ ಟೀಚರ್ಸು, ಬೆಸ್ಟ್ ಸ್ಟೂಡೆಂಟ್ಸು ಅವ್ರ ಮಕ್ಕಳಿಗೆ ಇಲ್ಲಾಂದರೆ ಬೇರೆ ಟೀಚರ್ಸಿಗೂ ಕೂಡ ಉದಾಹರಣೆ ಆಗ್ತದೆ. ಯಾಕೆಂದರೆ ಉಡುಪಿಯಲ್ಲಿದೆ ನಮ್ಮ ಸ್ಟುಡಿಯೋ, ಧಾರವಾಡದಲ್ಲೂ ಇರಬೇಕಲ್ಲಮ್ಮ, ಧಾರವಾಡದಲ್ಲಿದೆ, ಮತ್ತು ಬೇರೆ ಬೇರೆ ಕೂಡ ಒಂದು 7-8 ಆಗಲೇ ಇರಬೇಕು. ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ನಾವೇ ಇನ್ ಹೌಸ್ ಸ್ಟುಡಿಯೋನು ಮಾಡಿ ಅವರಿಗೆ ಆನ್ಲೈನ್ ಕಲಿಕೆಗೆ, ಬಿಕಾಸ್ ಸಮ್ ಕ್ಲಾಸಸ್ ಇನ್ ಎಂಟೈರ್ ಸ್ಟೇಟಲ್ಲಿ ಆನ್ಲೈನ್ ಇದೆ, ಆಗಲೇ ಸ್ಮಾರ್ಟ್ ಕ್ಲಾಸಸ್ ಇದೆ, ಇನ್ನೂ ಕೆಲವು ಕಡೆಗೆ ಆಗಬೇಕು. ಅಲ್ಲೂ ಕೂಡ ಅವರಿಗೆ ವ್ಯವಸ್ಥೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ತಾವು ಇನ್ನೊಂದು ಅದರೊಳಗೆ ಚಾರ್ಟಲ್ಲಿ ಕೊಟ್ಟಿದ್ದೀವಿ. ಈ ಸತಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ, ಯಾಕೆಂದರೆ ಹೋದ ಸತಿ ತಾವು ಹೇಳಿದ್ರಿ ಗೌರ್ಮೆಂಟ್ ಸ್ಕೂಲಲ್ಲಿ 0 ಪಾಸಿಂಗು ತುಂಬ ಜಾಸ್ತಿ ಇದೆ ಅಂಥೇಳಿ. ಅನಿವಾರ್ಯವಾಗಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಆ ಸೆಕೆಂಡ್ ಇಯರ್ PUCಯಲ್ಲಿ ಹಿಂದೆ ಕಲಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ. ಈ ಸತಿ ತಾವು ನೋಡ್ಬೋದು, ನಮ್ಮಲ್ಲಿ ಐ ಥಿಂಕ್ 6 ಏನೋ ಇದೆ ಅಷ್ಟೇ 0 ಇರೋದು. ಅವ್ರಿಗೆ ಯಾವ ರೀತಿ ಮೇಲ್ದರ್ಜೆಗೆ ತಂದು ಅಲ್ಲಿ ಸ್ಪೆಷಲ್ಲಾಗಿ ಕೊಡಬೇಕಂತ ಅದಕ್ಕೆ ಕಮಿಷನರ್ ಅವ್ರಿಗೂ ಕೂಡ ನಾವು ಆಗಲೇ ಈಗ ಬೆಳಗ್ಗೆ ಮೀಟಿಂಗಲ್ಲೂ ಕೂಡ ಅವ್ರಿಗೆ ಡೈರೆಕ್ಷನ್ ಕೊಟ್ವಿ. ಹೀಗೆ ಆಗಬಾರ್ದು, ಅವರಿಗೆ ಆ 0 ಇರೋರು ಕೂಡ ಅಟ್ಲೀಸ್ಟ್ ವಿ ಹ್ಯಾವ್ ಟು ಗೆಟ್ ಸಮ್ ಪೀಪಲ್ ಪಾಸ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್, ಇಲ್ಲಾಂದರೆ ಅದು ಸರ್ಕಾರಿ ಶಾಲೆಗೆ ಗೌರವ ತರೋದಿಲ್ಲ ಅಂಥೇಳಿ ಅವರು ಕೂಡ ಚಾಲೆಂಜಿಗೆ ಆಗಿ ತೊಗೊಂಡಿದ್ದಾರೆ. ಅದು ನಮ್ಮ ಇದು ಇರೋದ್ರಿಂದ ಆ 0 ಏನಿದೆ ಅದನ್ನು 0 ಅಲ್ಲಿಂದ ನಮ್ಮ ಸರ್ಕಾರಿ ಇಲಾಖೆಯಿಂದ ಅಟ್ಲೀಸ್ಟ್ ನೀವು ತೆಗಿಬೇಕಾಗುತ್ತೆ ಅಂತ ಹೇಳಿದ್ವಿ. ಅದು ನಮ್ಮ ಡಿವಿಷನ್ ಈ ಕಡೆ ಭಾಗದಲ್ಲಿರ್ಬೋದು, ಗುಲ್ಬರ್ಗ ಅವ್ರ ಧಾರವಾಡ ಭಾಗದಲ್ಲೂ ಕೂಡ. ಗ್ರಾಮೀಣ ಭಾಗದಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಎಫೆಕ್ಟ್ ಆಗ್ತಾ ಇರೋದು, ಅಲ್ಲಿಗೆ ಹೆಚ್ಚು ಒತ್ತನ್ನು ಕೂಡ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು. ಮತ್ತು ತಾವು ಕೂಡ ನೋಡ್ತಾ ಇದ್ದೀರಿ, ಗೌರ್ಮೆಂಟ್ ಶಾಲೆಯಲ್ಲಿ 62.7% ಪಾಸಿಂಗ್ ಇದೆ ಈ ಸತಿ. ಹೋದ ಸತಿ ಒರಿಜಿನಲ್ಗಿಂತ
ಆಲ್ಮೋಸ್ಟ್ ಮೋರ್ ದೆನ್ 11% ಏನೋ ಜಾಸ್ತಿ ಆಗಿದೆ ಅಂತೇಳಿ ಹೋದ ಸತಿದ್ದು ಬೇಕಾದ್ರೆ ನಿಮಗೆ ಬೇಕು ಅಂದರೆ ಅದನ್ನ ಆನ್ಲೈನಲ್ಲಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅನುದಾನಿತ ಶಾಲೆ ನಾನು ಅದನ್ನೇ ಹೇಳಿದೆ, ಯಾಕೆಂದರೆ ಸರ್ಕಾರದಿಂದ ನಾವು ಅನುದಾನಿತ ಶಾಲೆ ಈ ಕನ್ನಡ ಮೀಡಿಯಮಿಗೆ ಏನು ನಾವು ಸಂಬಳವನ್ನು ಕೊಡ್ತು ಮಾಡ್ತಕ್ಕಂಥದ್ದು ಅದು 58%ಗೆ ಬಂದಿರೋದ್ರಿಂದ ಅವರಿಗೂ ಕೂಡ ನೀವು ಪ್ರೋಗ್ರಾಮ್ ಕೊಡಬೇಕಾದ, ಬರೀ ಸರ್ಕಾರಿ ಶಾಲೆಗೆ ಪ್ರೋಗ್ರಾಮ್ ಕೊಡೋದಲ್ಲ, ಅನುದಾನಿತ ಶಾಲೆಯಲ್ಲೂ ಕೂಡ ಸರ್ಕಾರದ ಸಂಬಳ ಅಲ್ಲಿ ಹೋಗೋದ್ರಿಂದ ಅವ್ರನ್ನೂ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ವ್ಯವಸ್ಥೆನ ಭಾಳ ಸ್ಟ್ರಿಕ್ಟಾಗಿ ಮಾಡಬೇಕಂತ ಹೇಳಿದ್ದೀವಿ. ಯಾಕೆಂದರೆ ಇಟ್ ಈಸ್ ಮೋರ್ ಲೈಕ್ ಎ ಗೌರ್ಮೆಂಟ್ ಸ್ಕೂಲ್. ಅಫ್ಕೋರ್ಸ್ ಪ್ರೈವೇಟ್ ಇಸ್ 75.59 ಇದೆ. ಸೊ ಟೋಟಲ್ ಆ್ಯಾವ್ರೇಜ್ ಅಂತೂ 66.6 ನಾವು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇದೊಂದು ಇತ್ತಲ್ಲಪ್ಪ, ಅಲ್ಲ ಒಳ್ಳೆ ಪಾಯಿಂಟ್ಸ್ನ ಇದೊಂದು ಹೇಳ್ಬೋದಲ್ಲ, ಇದೊಂದು ಓಕೆ. ಲಾಸ್ಟ್ ಟೈಮು ಡೀಟೇಲ್ಸ್ ಹೂ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್ಸ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವರು ಲಾಸ್ಟ್ ಟೈಮು ಐ ಥಿಂಕ್ ಇದು ಶೀಟ್ ಕೊಟ್ಟಿದ್ದೀರಲ್ಲ, ಅವ್ರಿಗೆ ಕೊಟ್ಟಿದ್ದೀರಲ್ಲ, 2 ಪೇಜಸ್ಸಲ್ಲಿ ಇದೆ ನೋಡಿ. ಫಸ್ಟ್ ಪೇಜ್ದೇ ತೊಗೊಳ್ತೀನಿ ನಾನು. ಲಾಸ್ಟ್ ಇಯರಿಗೆ ಈ ವರ್ಷಕ್ಕೆ ನೀವು ಡಿಫ್ರೆನ್ಸಸ್ ನೋಡ್ಬೋದು ಇಲ್ಲಿ. 35 ಇಂದ ಹಿಡಿದು 49ವರೆಗೂ ಲಾಸ್ಟ್ ಕ್ಯಾಟಗರಿ ಇದೆ ಗೊತ್ತಲ್ಲ, ಅಲ್ಲಿ ಗ್ರೇಡ್ ವೈಸ್ ರಿಸಲ್ಟ್ಸು ಇದು ಕೊಟ್ಟಿದ್ದೀರಾ? ಟೇಬಲ್ 11 ಅಂತ ಇದೆ ನೋಡಿ, ಎರಡು ಪೇಜ್ ಇರೋದಿದೆ ನೋಡಿ. ಅದರೊಳಗೆ ಎಲ್ಲರೂ ಕೂಡ ಮೇಲ್ಗಡೆ ನಾನು ಹೇಳಿದ್ನಲ್ಲ 60% ತೊಗೊಂಡಿರೋರು ಹೋದ ಸತಿ ಕಮ್ಮಿ ಇತ್ತು, ಈ ಸತಿ 75% ಬಂದರು ಅಂತ. ದಟ್ ಈಸ್ ದ ರೀಸನ್ ಈ 35 to 49 ಇದೆಯಲ್ಲ ಭಾಳ ಕಮ್ಮಿ ಆಗಿದೆ ನೋಡಿ. ಹೋದ ಸತಿ 23.66 ಇತ್ತು ಗೊತ್ತಲ್ಲ. ಅದು ಯಾಕೆ ಅಂದರೆ ಚಂದ್ರಹಾಸ್ ಅವರೇ ಲಾಸ್ಟ್ ಟೈಮ್ ಗ್ರೇಸ್ ಕೊಟ್ಟವಲ್ಲ, ಆ ಕ್ಯಾಟಗರಿಯವರು ಎಲ್ಲ 10 ಪಾಸ್ ಆಗೋದು. ಆ ಕ್ಯಾಟಗರಿ ಈ ಸತಿ ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಗ್ರೇಸ್ ದಿಸ್ ಟೈಮ್. ಸೊ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಟ್, ಬಿಕಾಸ್ ಮತ್ತೆ ಇಲ್ಲಿ ಕಮ್ಮಿ ಇದೆ ಅಂತ ಹೇಳಲ್ಲ. ಲಾಸ್ಟ್ ಟೈಮ್ ಇದು ಯಾಕೆ ಹೈಯೆಸ್ಟ್ ತೋರಿಸ್ತಾ ಇದೆ ಅಂದರೆ ಇಟ್ ಈಸ್ ಬಿಕಾಸ್ ದ ಗ್ರೇಸ್ ಮಾರ್ಕ್ಸ್ ವಾಟ್ ವಿ ಹ್ಯಾಡ್ ಗಿವನ್. ಅಲ್ಲೇ ನಿಮಗೆ ಕಂಪ್ಯಾರಿಸನ್ ನೋಡಿದರೆ 20% ನಿಮ್ಮ ಕಣ್ಣು ಎದುರುಗಡೆ ಕಾಣಿಸ್ತದೆ. ಸೊ ಬಟ್ ಐ ಆಮ್ ವೆರಿ ಹ್ಯಾಪಿ ಆನ್ ದ ಹೋಲ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಪ್ರೋಗ್ರೆಸ್. ಡಿಪಾರ್ಟ್ಮೆಂಟ್ ಹ್ಯಾಸ್ ವರ್ಕ್ಡ್, ಟೀಚರ್ಸು ಎಲ್ಲರೂ ಕೂಡ ಅದನ್ನ ಥ್ರಸ್ಟ್ ತೊಗೊಂಡಿದ್ದಾರೆ. ಈ ಸತಿ ಕಲಿಕೆಗೆ ನಾವು ಈವನ್ ಫೇಶಿಯಲ್ ಅಟೆಂಡೆನ್ಸ್ ಎಲ್ಲ ಮಾಡಿದಾಗ ಅಟೆಂಡೆನ್ಸ್ ಯಾಕೆಂದರೆ ನಾನು ಎಲ್ಲೇ ಹೋದ್ರೂ ಒಂದು ಮಾತು ಹೇಳ್ತೀನಿ, ಇವತ್ತು ಕೂಡ ತಮಗೆ ಮನವಿ ಮಾಡ್ತೀನಿ, ಮಕ್ಕಳನ್ನ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದಿನ ಶಾಲೆಗೆ ಕಳಿಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ದಯವಿಟ್ಟು ಮಕ್ಕಳನ್ನು ಶಾಲೆಗೆ ದಿನ ಕಳಿಸಿದರೆ ಮಾತ್ರ ಅವರಿಗೆ ಕಲಿಕೆಗೆ ಅನುಕೂಲ ಆಗುತ್ತೆ. ಟೀಚರ್ ಇವತ್ತು ಹೇಳ್ಕೊಡ್ತಾರೆ, ನಾಳೆ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಬೇಕಾಗತ್ತೆ. ಇವತ್ತು ಕಲಿಕೆ ಹಿಂದೆ ಹೋಯಿತು ಅಂದರೆ ಮತ್ತೆ ಮುಂದೆ ಬರ್ತಕ್ಕಂಥದ್ರಲ್ಲಿ ಸಿಕ್ಕಾಕೊಳ್ತಾ ಅದು ಗ್ರಾಮೀಣ ಭಾಗದಲ್ಲಿ ತುಂಬ ತೊಂದರೆನೂ ಕೂಡ ಆಗ್ತಾಯಿದೆ. ಈ ಸತಿ ಡೀಟೇಲ್ಸ್ ಆಫ್ ಹೂ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್ಸು 25 ಇರೋರು ಹೋದ ಸತಿ ಒಬ್ಬರೇ ತೊಗೊಂಡಿದ್ದರು. ರಿವ್ಯಾಲ್ಯೂಯೇಷನ್ ಆದಮೇಲೆ ಇನ್ನೊಬ್ಬರು ಬಂದರು, ಆದರೆ ಈ ಸತಿ 22. ಅದೇ ರೀತಿ 620 ತೊಗೊಂಡವರು ಆ ಟೇಬಲಲ್ಲಿ 6ನೇ ಪ್ಲೇಸಲ್ಲಿದೆ ನೋಡಿ. ಲಾಸ್ಟ್ ಟೈಮ್ 64 ಇದ್ದರು, ಈ ಸತಿ 327 ಇದೆ. ಅಂದರೆ ಸ್ಟ್ರಿಕ್ಟ್ ಎಕ್ಸಾಮ್ ಮಾಡಿ ಎಲ್ಲ ಮಾಡಿದ್ರೂ ಕೂಡ ಕಲಿಕೆಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಚೆನ್ನಾಗಿ ಅದನ್ನು ಒಳ್ಳೆ ರೀತಿಯಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಲಾಸ್ಟ್ ಟೇಬಲ್ ನಂಬರ್ 13ನಲ್ಲಿ ಟೋಟಲ್ಲು ಆಲ್ ಲ್ಯಾಂಗ್ವೇಜಸಲ್ಲಿ ಟಾಪಲ್ಲಿ 2024ರಲ್ಲಿ 2000 ಮಕ್ಕಳು ಟಾಪಲ್ಲಿದ್ದರು. ಔಟ್ ಅಂದರೆ 100ಗೆ 100 ತೊಗೊಂಡವರು 2060 ಇದ್ದರು. ಈ ಸತಿ ನಮ್ಮ ರಾಜ್ಯದಲ್ಲಿ 7974, ಅಂದರೆ ಹೆಚ್ಚು ಕಮ್ಮಿ 8000 ಮಕ್ಕಳು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಲ್ಲಿ 100 ಔಟ್ ಆಫ್ 100 ತೊಗೊಂಡಿರೋದು. ಐ ಥಿಂಕ್ ಇಟ್ ಈಸ್ ವೆರಿ ಗುಡ್ ಪ್ರೋಗ್ರೆಸ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ಗಿವಿಂಗ್ ಸೋ ಮಚ್ ಆಫ್ ಫೆಸಿಲಿಟಿ, ಎಲ್ಲ ಫೆಸಿಲಿಟಿ ಕೊಡೋದ್ರ ಜೊತೆ ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ರಿಕ್ಟಾಗಿ ಸ್ವಲ್ಪ ಕ್ಲಾಸಸ್ ಎಲ್ಲ ತಗೊಳ್ಳಿ ಅಂತ ಹೇಳಿ ಐ ಆಮ್ ಹ್ಯಾಪಿ ದಟ್ ಒಂದು ಕಡೆಗಿದೆ. ಬಟ್ ತುಂಬ ಇದೆ, ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬ ಇದೆ. ಆದರೆ ಈ ಬಜೆಟಲ್ಲಿ ತುಂಬ ವಿಭಿನ್ನವಾಗಿ ಒಳ್ಳೆಯ ಅನುಕೂಲಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚು ಬದಲಾವಣೆಯನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಕೂಡ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಯಾಕೆಂದರೆ ಇಟ್ಸ್ ವೆರಿ ಶಾರ್ಟ್ ಪೀರಿಯಡ್, 30 days 40 daysನ ನಮ್ಮ ಇಲಾಖೆಯಲ್ಲಿ ನಾವು ಸ್ವಲ್ಪ ಚೆನ್ನಾಗಿ
ಒತ್ತನ್ನು ಕೊಟ್ಟರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ದಮ್ ಎ ಲಾಟ್ ಅಂಥೇಳಿ ಅನಿಸುತ್ತೆ. ನಾನಿವಾಗ ನನ್ನ ಮಾತುಗಳನ್ನು ಮುಗಿಸಿ ಆಮೇಲೆ ಎವ್ರಿ ವೀಕ್ ಹೋದ ಸತಿ ನಾನು ಐ ವಾಂಟ್ ಟು ಅಪ್ರಿಷಿಯೇಟ್ ಕಮಿಷನರ್ ಅವರಿಗೆ ಮತ್ತು ನಮ್ಮ ಇಲಾಖೆಯವರಿಗೆ ಎವ್ರಿ ವೀಕ್ ರಿವ್ಯೂ ಮಾಡ್ತಾಯಿದ್ರು. ಎವ್ರಿ ವೀಕ್ ರಿವ್ಯೂನ ಇಂಡಿವಿಜುವಲ್ ಸ್ಕೂಲ್ಸ್ನ ತೊಗೊಂಡು ರಿವ್ಯೂ ಮಾಡ್ತಾಯಿದ್ರು. ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀನಿ. ಅದನ್ನು ಎಂಡಿಂಗ್ ತೊಗೊಬೇಡಿ, ಜಾನ್ವರಿ ಮೇಲಲ್ಲ, ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ನೌ. ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆವತ್ತಿಂದನೇ. ಆಮೇಲೆ ಈ ಸತಿಗೆ ಅಡ್ಮಿಷನ್ ಡ್ರೈವ್ ಅಂತ ಹೇಳಿ ಒಂದು ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ಪೆಷಲ್ಲಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಅದನ್ನು ಬೇರೆ ಕಾರ್ಯಕ್ರಮ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಸ್ನ ಯಾವ ರೀತಿ ನಾವು ಫೋರ್ಸ್ನ ತೊಗೋಬೇಕಂತ ಇದನ್ನು ಚೆನ್ನಾಗಿ ತೊಗೊಂಡು, ಯಾಕೆಂದರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಬೇಕಲ್ಲ. ಇಲ್ಲಪ್ಪ ಸರ್ಕಾರಿ ಶಾಲೆಯಲ್ಲಿ ಹೋದರೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಲ್ಲ. ಅದಕ್ಕೂ ಕೂಡ 2 ಪ್ರಾಜೆಕ್ಟ್ನ ಮಾಡಿದ್ದೀವಿ. ಅದು ಮುಂದಿನ ದಿವಸ ನಾನು ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಇಷ್ಟು ನನ್ನ ಕಡೆಯಿಂದ. ಏನಾದ್ರು ಪ್ರಶ್ನೆ ಇದ್ದರೆ ನಾನು ಅದನ್ನು ತಗೊಳ್ತಕ್ಕಂಥ ಹಾಂ ಹಾಂ ಈ ಸಲೂ ವೆಬ್ಕಾಸ್ಟಿಂಗ್ ಮುಗಿಸ್ಕೊಂಡು ರೇಸ್ ತಂದಿದ್ದರಿಂದ ಈ ಫಲಿತಾಂಶ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲ, ಇಂಪ್ರೂವ್ಮೆಂಟ್ ಅಂದರೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಅಲ್ಲ, ಟೀಕೆಗಳು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮಿಸ್ಟೇಕು ಎಲ್ಲ ಹಂತದಲ್ಲೂ ಇದೆ. ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿಯವರಿಂದ ಹಿಡಿದು ಮೋಸ್ಟ್ಲಿ ಮಿನಿಸ್ಟರ್ ನಂದೂ ಇರ್ಬೋದೇನೋ, ಓಕೆ ಬಿಟ್ಬಿಡೋಣ. ಬಟ್ ನಾವೇನು ಕೆಲಸ ಮಾಡಬೇಕು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು, ಯಾಕೆಂದರೆ ಇದನ್ನು ಬ್ರೀಫಿಂಗ್ ತೊಗೊಬೇಕಾಗಿತ್ತು. ಒಂದು ಕಡೆಗೆ ಇಲಾಖೆಯಲ್ಲಿ ಹೋದ ಸತಿ ಏನಾದ್ರು ಪರ್ಸೆಂಟೇಜ್ ಥರ ಕೊಡಬೇಕಾ, ಗ್ರೇಸು, ಇದೆಲ್ಲ ಮಾತುಗಳು ಬಂದಾಗ ಯಾವುದೂ ಗ್ರೇಸ್ ಇಲ್ಲ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆನ್ ದ ಫ್ಲೋರ್ ಆಫ್ ದ ಹೌಸ್ ಲಾಸ್ಟ್ ಡೇ ಅಸೆಂಬ್ಲಿಯಲ್ಲಿ ನಿಮಗೆ ನೆನಪಿದೆ, ಸ್ಪೀಕರ್ ಅವ್ರು ಮೂವ್ ಮಾಡ್ತಾರೆ, ಎಲ್ಲ 10ನೇ ಕ್ಲಾಸ್ ಮಕ್ಕಳಿಗೆ ನಾವು ವಿಶ್ ಮಾಡ್ತೀವಿ ಅಂತ. ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು ಕೂಡ ವಿಶ್ ಮಾಡ್ತಾರೆ, ಮತ್ತು ವಿರೋಧ ಪಕ್ಷದ ಮೆಂಬರ್ಸು. ಅದಾದಮೇಲೆ ನಾನು ಕೂಡ ವಿಶ್ ಮಾಡ್ತೀನಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಳಗಡೆ ಬಂದಾಗ ನೀವು ವಿಶ್ ಮಾಡಿಬಿಡಿ ಸರ್ ಅಂತ ಹೇಳಿದಾಗ ಅವ್ರು ವಿಶ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೇಳಿದ್ದು, ಯಾವುದೇ ಕಾರಣಕ್ಕೂ ಗ್ರೇಸ್ ಇರೋದಿಲ್ಲ, ಎಲ್ಲ ಮಕ್ಕಳು ಕೂಡ ನೀವು ಚೆನ್ನಾಗಿ ಮಾಡಿ, ನಾವು ಫುಲ್ ಸಹಾಯ ಮಾಡ್ತೀವಿ, ನೀವು ಧೈರ್ಯವಾಗಿ ಹೋಗಿ ಎಕ್ಸಾಮ್ ಮಾಡಿ, ಬೇರೆ ಬೇರೆ ಚೆನ್ನಾಗಿ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ. ಸೊ ಮೊನ್ನೆ ಹೊಸಪೇಟೆಗೆ ನಾನು ಹೋಗಿ, ಶಿವಮೊಗ್ಗದಿಂದ ಹೊಸಪೇಟೆಗೆ ಹೋಗಿ ಫ್ಲೈಟಲ್ಲೇ ಅವ್ರಿಗೆ ಇದು ಫುಲ್ಲು ಡೇಟಾ ಬೇಸ್ ಕೊಟ್ಟು ಅವ್ರಿಗೆ ಹೇಳಿದೆ, ಸರ್ ಇಷ್ಟು % ಇಂಪ್ರೂವ್ ಆಗಿದೆ, ಹಿಂಗಾಗಿದೆ. ಹೋದ ಸತಿ ಎಷ್ಟು ಮಕ್ಕಳು 100 ಔಟ್ ಆಫ್ 100 ತೊಗೊಂಡಿದ್ರು, 625 625 ಹೆಂಗೆ ತೊಗೊಂಡಿದ್ರು, ಟೋಟಲ್ ಹೋದ ಸತಿ ಹೆಂಗೆ ಮಾರ್ಕ್ಸ್ ಕೊಟ್ಟಿದ್ವಿ, ಅದು ಬೈದ ಮೇಲೆ ನೀವು ಹೇಳಿದ್ರಿ, ಹೌದು ಮಕ್ಕಳಿಗೆ ಯಾವಾಗಲೂ ಈ ಥರ ಮಾಡಬೇಕು. ಈ ಸತಿನೂ ಕೂಡ ಅವರು ಅದೇ ಹೇಳಿದ್ದಾರೆ. ಇನ್ ಕ್ಲಾಸ್ ರೂಮ್ ಕಲಿಕೆ, ಕ್ಲಾಸ್ ರೂಮ್ ಒಳಗೆ ಕಲಿಕೆಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಿ. ಅದರ್ ಆ್ಯಕ್ಟಿವಿಟೀಸ್ ಇದೆ. ನನಗೆ ಐ ವಿಲ್ ಹ್ಯಾವ್ ಟು ಚೆಕ್ ಇಷ್ಟು ವರ್ಷದಲ್ಲಿ ಯಾವಾಗ 625 ಹೋದ ಸತಿ ನಾನು ಬೇಕಾದ್ರೆ ಅದು ಪ್ರೊವೈಡ್ ಮಾಡ್ತೀನಿ. ವಿಲ್ ಪ್ರೊವೈಡ್ ದ ಗುಡ್ ಡೇಟ್. ಸುಮ್ಮನೆ ಆನ್ಲೈನಲ್ಲಿ ಒಂದು ಹಾಕಿ. ಬಟ್ ಒಂದು ಹೇಮಂತ್ ಅವರೇ, ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ರೆಸ್, ಲಾಸ್ಟ್ ಟೈಮು ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಬರೀ ಒಬ್ಬರೇ ತೊಗೊಂಡಿದ್ದು. ಆ್ಯಕ್ಚುಲಿ ಬಾಗಲಕೋಟೆ ನಿಖಿತಾ ಅಂಥೇಳಿ ಒಂದು ಹೆಣ್ಮಗಳು ತೊಗೊಂಡ್ಲು. ಅದು ಬಿಟ್ಟರೆ ಇನ್ನೊಬ್ಬರು ರಿವ್ಯೂ ಮತ್ತೆ ತೊಗೊಂಡು ಇಬ್ಬರು ತೊಗೊಂಡ್ರು, ಓಕೆನಾ. ಸೊ ಅದು ಬಿಟ್ಟರೆ ತೊಗೊಳ್ಳಿಲ್ಲ, ಬಿಕಾಸ್ ಸಡನ್ನಾಗಿ ನಾವು ವೆಬ್ಕಾಸ್ಟಿಂಗ್ ಮಾಡಿಬಿಟ್ವಲ್ಲ ಮೋಸ್ಟ್ಲಿ. ಸೊ ನಾನು ಐ ಡೋಂಟ್ ವಾಂಟ್ ಟು ಟೆಲ್ ದ ಅದರ್ ಥಿಂಗ್, ಯಾಕೆ ಹಿಂಗಾಯಿತು ಅಂತ ಹೇಳಿ. ಬಟ್ ಈ ಸತಿಗೆ ಫಸ್ಟ್ ಏನೋ ಹೇಳಿದ್ವಿ, ವೆಬ್ಕಾಸ್ಟಿಂಗ್ ಇರ್ತದೆ, ಮಕ್ಳಿಗೆ ಗಾಬರಿ ಅಂತೆ, ಅದಂತೆ. ಇದು ಗಾಬರಿ ಏನಿಲ್ಲ, ಈಗಂತೂ ಹೇಳ್ತಾರೆ. ಸೆಕೆಂಡ್ PUC ಅಂತೂ ಐ ಆಮ್ ವೆರಿ ಹ್ಯಾಪಿ. ನೀವು ಇದನ್ನು ಮಾಧ್ಯಮದಲ್ಲಿ ಹಾಕಿದಷ್ಟು ಒಳ್ಳೆಯದು. ಯಾಕೆಂದರೆ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ ಇಟ್ಸ್ ರಿಯಲಿ ಗುಡ್ ಆಪ್ಷನ್. ಇದೆಲ್ಲ ಕೇಂಬ್ರಿಡ್ಜಲ್ಲೆಲ್ಲ ಮಾಡ್ತಾರೆ ಅಂತೇಳಿ ಹೇಳಿದರು. ನಾನು ಅಷ್ಟೊಂದು ಗೊತ್ತಲ್ಲ, ಅಬ್ರಾಡಲ್ಲೆಲ್ಲ ಇದೆ ಅಂತ ಈ ಫೆಸಿಲಿಟಿ, ನಂಗೆ ಗೊತ್ತಿಲ್ಲ. ಬಟ್ 90 to 93% ಪಾಸ್ ಆಗದೇ ಇರೋರು, ಪಾಸ್ ಆಗೋಕ್ಕೆ ಹಂಬಲದಿಂದ ಮತ್ತೆ ಎಕ್ಸಾಮ್ ತೊಗೊಂಡು ಅವರಿಗೆ ನಾವು ಪಾಠ ಹೇಳ್ಕೊಡ್ತಕ್ಕಂಥದ್ದು. 10 ಜನರು ಪಾಸ್ ಆಗ್ತಾರೆ, 10,000 ಆಗ್ತಾರೆ, 20,000 ಆಗ್ತಾರೆ, ಗೊತ್ತಿಲ್ಲ. ಯಾಕೆಂದರೆ ಅದು ಗೊತ್ತಾಗುತ್ತೆ ರಿಸಲ್ಟ್. ಬಟ್ ಇಟ್ಸ್ ಅ ಗುಡ್ ಪ್ರೋಸೆಸ್. ಆಮೇಲೆ ಅವ್ರಿಗೆ ಎಕ್ಸಾಮಿನೇಷನ್ ಫೀಸ್ ಕಮ್ಮಿ ಮಾಡಿದ್ವಿ, ನಾವು ಅನಾಲಿಸಿಸ್ ಮಾಡಿದ್ವಿ. ಎಲ್ಲ ಬಡವರೇ, ಸ್ವಲ್ಪ ಆರ್ಥಿಕವಾಗಿ ಅವ್ರ ಮನೇಲಿ ಏನೋ ತೊಂದರೆ ಇರ್ತದೆ, ಗದ್ದೆ ಕೆಲಸ ಮಾಡಬೇಕು, ಹೊಲ ಕೆಲಸ ಮಾಡಬೇಕು, ಈಗೆಲ್ಲ. ಅದಕ್ಕೆ ನಾವು ಅಟೆಂಡೆನ್ಸ್ನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿರೋದು. ಏನಾಗುತ್ತೆ, 6 ದಿವಸದೊಳಗೆ 3 ದಿವಸ ಬರ್ತಾರೆ, 3 ದಿವಸ ಕೂಲಿನ ಮಾಡೋರು ಮಕ್ಕಳನ್ನು ಕೂಡ ಇದ್ದಾರೆ. ಎಕ್ಸಾಂಪಲ್ಸ್ ಇದೆ ನನಗೆ. ವಿಶೇಷವಾಗಿ ಆಕಾಶ್ ಅವರು, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಕೊಂಡವರು, ಈ ಸತಿ 1200 crores ಎಕ್ಸ್ಟ್ರಾ ದುಡ್ಡು ಕೊಡ್ತಾಯಿದ್ವಿ, ಜನರೆಲ್ಲ ಕೊಡೋದ್ರ ಜೊತೆಗೆ. ಅದಕ್ಕೆ ಅವರಿಗೆ ನಾವು ಹೇಳ್ತಾ ಇರೋದು, ನೀವು ಇನ್ಫ್ರಾಸ್ಟ್ರಕ್ಚರಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಕಲಿಕೆಗೆ ಒತ್ತು ಕೊಡಿ. ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟಿಗೆ 5,000 ಸಪ್ರೇಟ್ ಕ್ಯಾಟಗರಿ ಮಾಡಿದ್ವಿ.
ಅದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋ ರಿಯಲಿ 80% ನಮಗೆ ಕೊಟ್ಟಿರೋದು. ಆದಷ್ಟು ಬೇಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇದು ಬಂದರೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆದ ತಕ್ಷಣ ಅದು ಇದು ಮಾಡಿಬಿಡ್ತೀವಿ, ಅದಕ್ಕೆ ಇನ್ವೆಸ್ಟ್ ಮಾಡಿ. ಇಲ್ಲ ಒಂದು ನಿಮಿಷ, ನನ್ನ ಹತ್ರ ಇದೆ. ಮೊನ್ನೆ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ಟಲ್ಲಿ ಟೋಟಲ್ ಏನಿದೆ ಅದರಲ್ಲಿ 80% ಫಿಲಪ್ ಮಾಡಿ ಅಂತೇಳಿ ಕ್ಯಾಬಿನೆಟಲ್ಲಿ ಪಾಸ್ ಆಗಿದೆ. ಅದು ಮುಂಚೆದು ಗೊತ್ತಿಲ್ಲ ಗೌಡ್ರೆ ನನಗೆ, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್, ಬಟ್ ನನಗೆ ಸ್ಯಾಂಕ್ಷನ್ ಆಗಿದೆ, ಫೈನಾನ್ಸು ಕ್ಲಿಯರೆನ್ಸು ಬಂದಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದ ತಕ್ಷಣ, ಯಾಕೆಂದರೆ ವಿ ಹ್ಯಾವ್ ಟು ಹೆಲ್ಪ್ ದೇರ್. ಈಗ ನಮ್ಮ ರೆಗ್ಯುಲರ್ಗಿಂತ ಅವ್ರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರಿಗೆ, ಪ್ಲಸ್ ಕಲಿಕೆಗೂ ಕೊಡ್ತಾ ಇದ್ದಾರೆ, ಗೆಸ್ಟ್ ಟೀಚರ್ಸಿಗೂ ಕೊಡ್ತಾ ಇದ್ದಾರೆ, LKG UKG ಎಲ್ಲೆಲ್ಲಿ ಕನ್ವರ್ಟ್ ಮಾಡ್ತಾರೆ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಅವರಿಗೆ ಮೇನ್ ಸ್ಟ್ರೀಮಿಗೆ ಬಂದುಬಿಡ್ತಾರೆ. ಬಟ್ ಜೊತೆಗೆ ನಾನು ಇಡೀ ಸ್ಟೇಟ್ನು ತೊಗೊಳ್ಬೇಕಲ್ಲ, ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ನನ್ನ ಕಡೆಯಿಂದ ರಿಕ್ರೂಟ್ಮೆಂಟು ಅನುದಾನಿತ ಮತ್ತು ಸರ್ಕಾರದ ಎರಡು ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಅಬೌಟ್ ಯು ವಿಲ್ ಬಿ ಶಾಕ್ಡ್. ಐ ಥಿಂಕ್ ಅಬೌಟ್ 18,000 to 19,000 ಕ್ಯಾಟಗರಿ ಬಂದ ತಕ್ಷಣ ಇದು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು 19,000 ರಿಕ್ರೂಟ್ಮೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇಟ್ ವಾಸ್ ಅ ಬಿಗ್ ಗೇಮ್ ಚೇಂಜರ್, ಭಾಳ ದೊಡ್ಡ ಗೇಮ್ ಚೇಂಜರ್. ಓನ್ಲಿ ಟೀಚರ್ಸ್ ಪೋಸ್ಟ್ ಆ್ಯಂಡ್ ಅದರೊಳಗೆ ಫಿಸಿಕಲ್ ಟೀಚರ್ಸು ಮತ್ತು ಕೆಲವು ಸ್ಪೆಷಲ್ ಕ್ಯಾಟಗರಿನೂ ತೊಗೊಳ್ತೀವಿ. ಅದು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಇನ್ನೊಂದು ದಿವಸ ಅದನ್ನು ಬ್ರೀಫಿಂಗ್ ತೊಗೊಳ್ತೀನಿ. ಇಲ್ಲ ಲೆಟ್ ಅಸ್ ಫೈಟ್ ಮಾಡಬೇಕಾದ್ರೆ ಮೇಲೆ ತಳಗಡೆ ಬರ್ತಾ ಇದೆ. ಯಾವುದೋ ಒಂದು ಇಂಪ್ರೂವ್ ಆಗಿದೆ, ಇಂಪ್ರೂವ್ ಆದಾಗ ಇನ್ನೊಬ್ರು ತಳಗಡೆ ಬರಲೇಬೇಕು. ಈಗ ಅದನ್ನ ಫಸ್ಟ್ ನಾನು ತೊಗೊಂಡಿದ್ದೆ, ಅದು ನನಗೆ ಕೊಟ್ಟರು ಆ ಶೀಟ್ನ ಮೇಲ್ಗಡೆಯಿಂದ ನೋಡಲಿಲ್ಲ, ನಂಗೆ ಗೊತ್ತು ಈ ಕಡೆ ಭಾಗದಲ್ಲಿ, ತಳಗಡೆಯಿಂದ ನಾನು ನೋಡಿ ಚರ್ಚೆ ಮಾಡಿದ್ವಿ. ದೇ ಹ್ಯಾವ್ ಟೇಕನ್ ಇಟ್ ಆಸ್ ಎ ಚಾಲೆಂಜ್. ಅದರೊಳಗೆ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಇದು ಬರ್ತದೆ, ಅವರೆಲ್ಲ ತೊಗೊಳ್ತಾರೆ. ಅವರಿಗೆ ಫುಲ್ ಫ್ಲೆಡ್ಜ್ನ ಡಿಪಾರ್ಟ್ಮೆಂಟಿಂದ ನಾವು ಸಹ ಈಗ ಸೆಕೆಂಡ್ ಎಕ್ಸಾಮ್ನ ನಾವು ಕಮ್ಮಿ ಮಾಡಿದ್ದೇವೆ, ಫೀಸ್ ತೊಗೊಳ್ತಾ ಇಲ್ಲ. ನೀವು ಅದನ್ನ ಫೀಸ್ದ ಅಮೌಂಟ್ ಈಗ ನಾನು ಹೇಳಿಬಿಟ್ರೆ ಡಬಲ್ ಡಿಜಿಟಿಗೆ ಹೋಗಿದೆ ಅದು. ಇಲ್ಲ ಇಂಪ್ರೂವ್ಮೆಂಟಲ್ಲಿ ಯಾವಾಗಲೂ ಕೂಡ ಇಲ್ಲ ಇಂಪ್ರೂವ್ಮೆಂಟಿಗೆ ಇದು ಸೆಕೆಂಡ್ ಇನ್ಕಂಪ್ಲೀಟ್ ಯಾರು ಇನ್ನೂ ಪಾಸ್ ಆಗದೇ ಇರೋರು ಅವ್ರಿಗೆ ಮಾತ್ರ ಅಟೆಂಪ್ಟ್ ತೊಗೊಳ್ಳೋದಕ್ಕೆ ಅವರಿಗೆ. ಆ್ಯಂಡ್ ಹಾಂ ಅದು ಸೇಮ್ ಮುಂಚೆ 2020 ಅದು ಲೆಕ್ಕ ಎಲ್ಲ ನೀವು ಬೇಕಾದ್ರೆ ಅದು ಆನ್ಲೈನಲ್ಲಿ ತುಂಬ ಇದಾವೆ. ಅದು ಆನ್ಲೈನಲ್ಲಿ ಕೊಡ್ತಾರೆ. ನನಗೆ ಆ ಡೇಟಾ ನಮ್ಮ ಹತ್ರ ಇರಲ್ಲ. ಹಂಗಾರೆ ಇಲ್ಲೂ ಕೂಡ ಯೂಶಲಿ ಅಬೌಟ್ 10% ಇರ್ತದೆ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋಡಿ, ಅದು ತಿಳ್ಕೊಂಡು ಹೇಳಿ, ಅದು ಮಾರ್ಜಿನಲ್ಲಿ ಇರ್ತದೆ. ಅದು ಯಾವಾಗಲೂ ಅಷ್ಟೇ ಇದು ಅದೇನು ಅಂತ ಅದನ್ನ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ನೀವು ಅದು ಗ್ರೇಸ್ ಅಂತ ಕರೆದುಬಿಟ್ರೆ ನನಗೆ ತಲೆಗೆ ಹೊಡೆದ್ಬಿಡುತ್ತೆ. ದಯವಿಟ್ಟು ಹಂಗೆ ಹೇಳ್ಬೇಡಿ. ಐ ಥಿಂಕ್ ಅಬೌಟ್ 12,000-13,000 ಇರ್ಬೋದು. ಇದು 8,000 ಅಂದರೆ ಇನ್ನೊಂದು 4,000-5,000 ಇರುತ್ತೆ. ಚೆಕ್ ಮಾಡ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ ಅದು. ಹಾಂ 1 or 2% ಇರುತ್ತೆ. ಅದು ಯೂಶಲ್ ಅದು ಇಷ್ಟು ವರ್ಷದಿಂದ ಏನು ನಡೀತಾ ಇದೆ ಅದೇ, ಬೇಕಾದ್ರೆ ಅದನ್ನ ಹಾಕ್ಸ್ತೀವಿ. ಮತ್ತೇನಾದ್ರು ಪ್ರಶ್ನೆಗಳಿದೆ? ಹಾಂ ಪಾಸ್ ಪರ್ಸೆಂಟೇಜ್ ಇದೆ, ಅದನ್ನು ಹೇಳ್ಬೋದಾ? ಇದೆ. ಅದೇ ನಾನು ಅದನ್ನೆಲ್ಲ ಆನ್ಲೈನಲ್ಲಿ ಕೊಡ್ತೇನೆ. ನಾನು ಮೇನ್ ಇಂಪಾರ್ಟೆಂಟ್ ಪ್ರೋಗ್ರೆಸ್ ಆಗಿರೋದನ್ನ ಹೇಳಿದ್ದೀವಿ. ಈ ತುಂಬ ಕಂಪ್ಯಾರಿಸನ್ ಎಲ್ಲ ಮೋಸ್ಟ್ಲಿ ಯು ಮೈಟ್ ಗೆಟ್ ಇಟ್ ಆನ್ಲೈನು, ಬಟ್ ಕಂಪ್ಯಾರಿಸನ್ ಮಾಡಿದೆ ಮತ್ತೆ ಬೇರೆ ಬೇರೆ ಇದಕ್ಕೆ ಹೋಗ್ಬಿಡುತ್ತೆ. ಆರ್ ಟಿ ಎಲ್ಲ RTಯಲ್ಲಿ ಹೋದ ಸತಿ ಎಷ್ಟು ಪಾಸ್ ಆಗಿದೆ? ಸಾರಿ ಓಕೆ 75% ಮಕ್ಕಳು ಪಾಸ್ ಆಗಿದ್ದಾರೆ. ಗ್ರೇಡ್ ವೈಸ್ ಕೊಟ್ಟಿದ್ದೀನಿ ಸರ್. ಗ್ರೇಡ್ ವೈಸು ಇದೆ, ABC A+ ಈ ಥರ ಎಲ್ಲ ಇದೆ. ಸೊ 19,235 ಮಕ್ಕಳು ಪಾಸ್ ಆಗಿದ್ದಾರೆ. ಸೊ ಅಂದರೆ 75%. ಔಟ್ ಆಫ್ ಅದೇ 75 ಔಟ್ ಆಫ್ 25,453 19,235 ಮಕ್ಕಳು ಪಾಸ್ ಆಗಿದ್ದಾರೆ, ವಿಚ್ ಇಸ್ 35.57%. 75.57 ಅದು ಹಿಂಗೆ ಇದೆ, ಅದು ನಂಬರ್ ಇಷ್ಟಾಗಿದೆ. RT ಎಲ್ಲ A+, ಏರಿಯಾ ವೈಸ್ ಕೊಟ್ಟಿದ್ದಾರೆ. ಇದೆಯಾ? ಟಾಪರ್ಸ್ ಲಿಸ್ಟ್ ಮಾಡಿದ್ದೀವಿ ಸರ್.
ಹಾಂ ಇದರಲ್ಲಿ ಔಟ್ ಆಫ್ ಔಟ್ ತಗೊಳ್ಳಿಲ್ಲ ಹಾಂ. ಬಟ್ 620 624 ಒಳಗೆ 44 ಜನ ತಗೊಂಡಿದ್ದಾರೆ. ಅದನ್ನ ಹೇಳ್ಬಿಡ್ತೀನಿ. ಓಕೆ, ಆರ್ ಟಿ ಎಲ್ಲಿ ಟಾಪರ್ 625ಗೆ 625 ಯಾರೂ ತೊಗೊಂಡಿಲ್ಲ. ಆದರೆ 624 ತೊಗೊಂಡಿರೋರು ಸುಮಾರು 5-6 ಜನರಿದ್ದಾರೆ. ಸೊ ಹಿಂಗೆ ಹೇಳ್ಬಿಡ್ತೀನಿ ಸಿಂಪಲ್ಲಾಗಿ. ಅಲ್ಲಲ್ಲ 44 ನಿಮಿಷ 620 ಮೇಲೆ ತೊಗೊಂಡಿರೋರು ಅಬೌಟ್ 50 ಸ್ಟೂಡೆಂಟ್ಸ್ 620 ಮೇಲೆ ತೊಗೊಂಡಿರೋರು. ಹಾಂ, ಆರ್ ಟಿ ಎಲ್ಲಿ 620 ಮೇಲೆ ತಗೊಂಡಿರೋರು ಸುಮಾರು 50 ಜನರಿದ್ದಾರೆ. ಅದನ್ನು ವೆಬ್ಸೈಟಿಗೆ ಇದು ತುಂಬ ಇಂಡಿವಿಜುವಲ್ ಇದೆ. ಬ್ಯಾಂಗ್ಳೂರು ನಾರ್ತ್ A+ಅಲ್ಲಿ 524 ಮಕ್ಕಳು ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಆ ಥರ ಕ್ಯಾಟಗರಿ ಎಲ್ಲ ಇದೆ, ಅದನ್ನು ಕೂಡ ಕೊಡ್ತೀವಿ. ಸರಿ, ಆನ್ ದ ಹೋಲ್ ಒಂದು ಕಡೆಗೆ ಇಂಪ್ರೂವ್ಮೆಂಟ್ ಇಲಾಖೆಯಿಂದ ತೋರಿಸಿದ್ದಾರೆ. ಇನ್ನೊಂದು ನಾವು ಏನು ಇನಿಷಿಯೇಟಿವ್ ತೊಗೊಂಡಿದ್ದೀವಿ ಈಗ ಬಜೆಟಲ್ಲಿ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮೀಟಿಂಗಲ್ಲಿ ಏನಂತ ಹೇಳಿದರು, ನೀವು ಎಕ್ಸ್ಪೆಂಡಿಚರ್ ನೋಡೋಕ್ಕೆ ಹೋಗಬೇಡಿ, ಇರೋ ಫೆಸಿಲಿಟಿಯಲ್ಲಿ ಇನ್ ಕ್ಲಾಸ್ ರೂಮ್